ನಂದನ ಹೊಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಾರದಾ ಪೂಜೆ ಮತ್ತು ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ತಾಲೂಕಿನ ನಂದನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆ ಹಾಗೂ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರು, ಶಿಕ್ಷಣ ಎಂಬುದು ಶಕ್ತಿ. ನಮ್ಮ ಪೂರ್ವಜರ ಕಾಲದಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಇರದ ಕಾರಣ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿರಲಿಲ್ಲ. ಈಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳನ್ನ ಹೆಚ್ಚು ಶಾಲೆಗೆ ಕಳುಹಿಸಿ ಮಕ್ಕಳನ್ನ ವಿದ್ಯಾವಂತರನ್ನಾಗಿಸುವುದು ಈಗಿನ ಕಾಲದ ಪೋಷಕರಲ್ಲಿರುವ ಆಸಕ್ತಿಯಾಗಿದೆ. ತಮ್ಮ ಗ್ರಾಮಗಳಲ್ಲಿನ ಶಾಲೆಗಳನ್ನು ಬಿಟ್ಟು ಬೇರೆ ಕಡೆ ದಾಖಲಾತಿ ಮಾಡುತ್ತಿದ್ದೀರಾ. ಎಲ್ಲ ಪೋಷಕರು ಕೈಜೋಡಿಸಿದಾಗ ಮಾದರಿ ಶಾಲೆಯಾಗಬಹುದು. ಎಲ್ಲರೂ ಸೇರಿ ಸಂಪನ್ಮೂಲಗಳ ಕ್ರೋಢೀಕರಿಸಿದಾಗ ಭೌತಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಸಾಧ್ಯ. ಇಲ್ಲಿನ ಪೋಷಕರು, ಶಿಕ್ಷಕರು, ದಾನಿಗಳು ಸೇರಿ ಶಾಲಾ ಅಭಿವೃದ್ಧಿಗೆ ತುಂಬಾ ಶ್ರಮಿಸುತ್ತಿರುವುದನ್ನು ಬಹಳ ಸಂತೋಷದ ವಿಷಯ. ಈ ಶಾಲೆಯ ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ಭಾಷೆಯ ಶೈಲಿ ಎಲ್ಲವನ್ನೂ ನೋಡುತ್ತಿದ್ದರೆ ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ. ದಾನಿಗಳು ಇರಬಹುದು, ಮಹನೀಯರು ಇರಬಹುದು. ಎಲ್ಲರ ಜೊತೆ ಪೋಷಕರ ಸಹಕಾರ ಕೊಟ್ಟಾಗ ನಮ್ಮ ಕ್ಷೇತ್ರ ಮತ್ತು ಶಾಲೆಗಳು ಅಭಿವೃದ್ಧಿ ಆಗಲು ಸಾಧ್ಯ. ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಸೇರಿ 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿ 3,900 ಕೋಟಿ ವೆಚ್ಚದಲ್ಲಿ ಶಾಲೆಗಳ ಉನ್ನತೀಕರಣಕ್ಕೆ ಘೋಷಣೆ ಮಾಡಿದ್ದಾರೆ. 555 ಕೋಟಿಯನ್ನ ಶಾಲೆಗಳ ದುರಸ್ತಿ ಮತ್ತು ಕಟ್ಟಡ ನಿರ್ಮಾಣಕ್ಕಾಗಿ, 75 ಕೋಟಿಯನ್ನ ಶಾಲೆಯ ಶೌಚಾಲಯ ನಿರ್ಮಾಣಕ್ಕಾಗಿ ನೀಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಸಚಿವರಿಗೆ ಸರ್ಕಾರಿ ನೌಕರರ ಸಂಘ ಮತ್ತು ಎಲ್ಲಾ ಶಾಲಾ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ ಎಸ್ಡಿಎಂಸಿ ಅಧ್ಯಕ್ಷರಾದ ವಿ ವೆಂಕಟೇಶ್, ಸದಸ್ಯರುಗಳು ಮತ್ತು ಊರಿನ ಗ್ರಾಮಸ್ಥರು, ಶಾಲೆಯ ಸಿಬ್ಬಂದಿಯಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲಾಯಿತು. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಜಗದೀಶ್, ಉಪಾಧ್ಯಕ್ಷರು ಎಸ್ಎನ್ ರಾಮಪ್ಪ, ವಸಂತ ರೆಡ್ಡಿ, ಮಸ್ತಾನದಲ್ಲಿ ವೆಂಕಟಾಚಲಪತಿ, ಎಸ್ ಪ್ರವೀಣ್, ಎಂಕೆ ನರಸಿಂಹಯ್ಯ, ಕೆಎಂ ಶಿವಪ್ರಸಾದ್, ಬಿಟಿ ರಮೇಶ್, ವಿ ಶಿವರಾಮಪ್ಪ, ಶಿವರಾಮ್, ಎಚ್ಕೆ ಹಳ್ಳಿ, ಸಿಆರ್ಪಿ ಶ್ರೀನಿವಾಸ್, ಶಾಲಾ ಮುಖ್ಯ ಶಿಕ್ಷಕರಾದ ನಾಗರಾಜ್, ಹಿರಿಯ ಶಿಕ್ಷಕರಾದ ವೆಂಕಟರಾಜ್ ರೆಡ್ಡಿ, ಶಾಲಾ ಸಿಬ್ಬಂದಿಯಾದ ಆರ್ಜಿ, ವಾಣಿ, ಆರ್ಎಸ್, ಶಿಲ್ಪಾ, ಎಸ್ಡಿಎಂಸಿ ಅಧ್ಯಕ್ಷರಾದ ವೆಂಕಟೇಶ್, ಉಪಾಧ್ಯಕ್ಷರಾದ ಆರ್ ಶ್ವೇತಾ, ಅಡುಗೆ ಸಿಬ್ಬಂದಿಯಾದ ವಾಣಿ, ಶಿವಮ್ಮ, ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. To this function we will use this gathering speech. Now let me this great opportunity to welcome the pillars of our school, our teachers, the superstars of they always put in effort and love into making each one of us good student and wonderful human being. I would like to welcome Nagaraj sir, Venkatreddy sir, Vani madam, Shilpa madam. We welcome you teachers to this great event. I am happy to welcome the two wonderful cooks there prepare delicious and nutritious meals for our children every day. So I would like to welcome Vani aunty, Shivamma aunty to this great event. I would like to welcome all the parents and elders of the village whose blessing and support help us grow strong every year. We welcome you to this great event. Thank you, sir. Now I request all of them to light the lamp and inaugurate the function. She share some opinions about our school. Master, teachers, parents and my dear friends. My dear friends, I am Vasita from 7th standard GSP Chandra. Today on this special occasion of school day, I feel very proud to stand before you and share my thoughts about our school. Our school is not just a place where we come to study, but a place where we learn values, discipline and life lessons.
I feel very lucky to be a student of this school. Earlier our school was not that good, but now because of our respected headmaster Nagar sir and our teacher Venkadi sir, our school has completely changed for the better. They have worked very hard to create a new positive and inspiring environment for all of us. I too especially like to thank Venkadi sir. He not only taught us English very well, but also taught us English very well. Good principle, ethics and discipline. Even our parents did not teach us in this way, but sir guided us with love and patience. He taught us good behavior, respect, honesty and good morals of life. He also told us about great people to motivate us most importantly. He always reminded us that hard work never fails. He said that if we become successful, our family, our village and our lifestyle and status will improve. Conversation. What is your name? Your school name? My school name is GS Nandana Vasalli. What is mother name is Sushila. What is your sister name? My sister name is Yashmita. What is your father? My father is farmer. Where do you coming from? I coming from Jangalalli. Which class are you study? I study 5th standard. What is your hair? I have 2 hair. These are my hair. What do you do with your hair? I hear with my hair. How are my hands? What do you do with your hand? With my hand. Show me. ಇಟ್ಟು ಮಾತಾಡ್ಬೇಕಂದ್ರೆ ಏನು ಸಿಗಲ್ಲ, ಯಾಕಂದ್ರೆ ಅನೇಕ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಇವತ್ತು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದೆ, ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಒಂದು ಶಕ್ತಿ. ಹಿಂದಿನ ಕಾಲದಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಪೋಷಕರಲ್ಲಿ ಅರಿವಿರಲಿಲ್ಲ. ಅವಾಗ ಶಾಲೆಗೆ ಕಳಿಸ್ಬೇಕು ಅಂತಲೂ ಸಹ ಆಸಕ್ತಿ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಪೋಷಕರಲ್ಲೂ ಸಹ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು ಅಂತ ಒಂದು ಪ್ರತಿಯೊಬ್ಬ ಪೋಷಕರಲ್ಲೂ ಬಂದಿದೆ. ಆದ್ರೆ ಎಲ್ಲೋ ಒಂದು ಕಡೆ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆ ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ಕಳಿಸ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯಮಟ್ಟದ ಸಮ್ಮೇಳನದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಒಂದು ಮಾತಾಡಿದ್ರು. ಒಂದು ಗ್ರಾಮದಲ್ಲಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ಬೋದು, ಏನೋ ಒಂದು ಮಾಡ್ಬೇಕಾದ್ರೆ ಆ ಊರಲ್ಲಿ ಒಂದು ಶಾಲೆ ಇರಬೇಕು. ಇವತ್ತು ಶಾಲೆಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮಗಳಂದ್ರೆ ಇವತ್ತು ಗಾಂಧಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಶಾರದಾ ಪೂಜೆ, ಶಾಲಾ ವಾರ್ಷಿಕೋತ್ಸವ ಇವೆಲ್ಲ ನಡೀಬೇಕಾದ್ರೆ ಆ ಊರಲ್ಲಿ ಏನಿರ್ಬೇಕು, ಶಾಲೆ ಇರಬೇಕು. ಶಾಲೆ ಅಂದಮೇಲೆ ಅಲ್ಲಿನ ಮಕ್ಕಳ ಒಂದು ಶೈಕ್ಷಣಿಕ ಮತ್ತೊಂದಕ್ಕೂ ಸಹ ಪೋಷಕರು ಅಲ್ಲಿ ಸಹಕಾರ ಕೊಟ್ಟಾಗ ಆ ಒಂದು ಗ್ರಾಮದಲ್ಲಿ ಶಾಲೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ಪೂರಕವೆಂಬಂತೆ ಇಲ್ಲಿ ನಂದನ ಬಸಳೆ ಶಾಲೆಯಲ್ಲಿ ಪೋಷಕರ ಒಂದು ಸಹಕಾರ ಇಲ್ಲಿ ದೊರೀತಾ ಇದೆ ಅನ್ನೋದು ನಮ್ಗೆ ಇಲಾಖೆ ಮುಖಾಂತರ ಮತ್ತು ನಮ್ಮ ಶಿಕ್ಷಕರಿಂದ ತಿಳಿದಿದೆ. ಇವತ್ತು ಇಲ್ಲಿ ನಿದರ್ಶನ, ಇವತ್ತು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಜನ ಪೋಷಕರು ಬಂದಿದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಸರ್ಕಾರದ ಸವಲತ್ತುಗಳ ಜೊತೆಗೆ ಸಮುದಾಯವೂ ಸಹ ಕೈ ಜೋಡಿಸಿದಾಗ ನಮ್ಮೂರು ಶಾಲೆ ಮಾದರಿ ಶಾಲೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಚಿಂತಾಮಣಿಯಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾಗ ವೆಂಕಟೇಶ್ ಅವರು ಸಿಕ್ಕಿದ್ರು, ಸರ್ ನಮ್ಮ ಸ್ಕೂಲ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿಸ್ಕೊಡಿ ಸರ್, ಏನಾದ್ರೂ ಒಂದು ಅಭಿವೃದ್ಧಿ ಪಡಿಸೋಣ, ನಮ್ಗೆ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಸಮುದಾಯವೂ ಸಹ ಇಲಾಖೆ ಜೊತೆಗೆ ಶಿಕ್ಷಕರೊಬ್ಬರೇ ಪ್ರಯತ್ನ ಪಟ್ಟರೆ ಸಾಲದು. ಇವತ್ತು ಇಲ್ಲಿನ ಒಂದು ಪಂಚಾಯತಿ ಇರ್ಬೋದು, ಪೋಷಕರು ಇರ್ಬೋದು, ಶಾಲೆಯ ಅಭಿವೃದ್ಧಿ ಬಗ್ಗೆ ಒಳ್ಳೆ ಆಸಕ್ತಿ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳ ಕ್ರೋಢೀಕರಣ ಎಲ್ಲರೂ ಸೇರಿ ಮಾಡಿದಾಗ ಖಂಡಿತ ಆ ಒಂದು ಶಾಲೆ ಭೌತಿಕವಾಗಿಯೂ ಮತ್ತು ಶೈಕ್ಷಣಿಕವಾಗಿಯೂ ಸಹ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಎಲ್ಲ ಪೋಷಕರು ಸೇರಿದ್ದೀರಾ, ಈ ಶಾಲೆಯ ಒಂದು ಅಭಿವೃದ್ಧಿಗೆ ಇವತ್ತು ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಾ. ಇಲ್ಲಿ ನಮ್ಮ ಶಿಕ್ಷಕರು ಅಷ್ಟೇ ನಮ್ಮ ಮುಖಾಂತರ ಇವತ್ತು ಅನೇಕ ಒಂದು ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ. ಆ ರೀತಿಯಾಗಿ ಶಾಲೆಯ ಅಭಿವೃದ್ಧಿಗೆ ಅವರೆಲ್ಲ ಸಹ ಸಹಕರಿಸ್ತಾ ಇದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರ ಇವತ್ತು ಸೌಲಭ್ಯಗಳು, ಅನೇಕ ವಿಚಾರಗಳು
ಅನೇಕ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲೂ ಸಹ ಜಾರಿಗೆ ಬರ್ತಾ ಇದೆ. ಅವನ್ನು ಸಹ ನಮ್ಮ ಇಲಾಖೆ ಅಷ್ಟೇ ತ್ಯಾಜ್ಯ ತಪ್ಪದೆ ಅವನ್ನು ಜಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇಲ್ಲಿನ ಒಂದು ಶಾಲೆಯ ಮಕ್ಕಳ ಒಂದು ಶೈಕ್ಷಣಿಕವಾಗಿರ್ಬೋದು, ಅವರು ಮಾತಾಡ್ತಕ್ಕಂಥ ಶೈಲಿ ಇರ್ಬೋದು, ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಂದನ ವಸತಿ ಶಾಲೆ ಇವತ್ತು ಶಿಕ್ಷಕರ ಒಂದು ಪರಿಶ್ರಮ ಸಮುದಾಯ ಸಹಕಾರದಿಂದ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಹುಟ್ಟು ಉಚಿತ, ಸಾವು ಖಚಿತ. ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ. ಹುಟ್ಟು ಮತ್ತು ಸಾವು ಮಧ್ಯದಲ್ಲಿ ನಾವು ಸಮಾಜಕ್ಕೆ ಏನ್ ಕೊಟ್ಟಿದ್ದೀವಿ, ಸಮಾಜಕ್ಕಾಗಿ ಏನ್ ಮಾಡಿದೀವಿ ಅನ್ನೋದನ್ನ ನಾವು ಮನಗಂಡಾಗ ನಿಜವಾಗ್ಲೂ ನಾವು ಸಮಾಜದ ಜೊತೆಗೆ ನಮ್ಮ ಕೈಯಲ್ಲಾದಷ್ಟು ಏನೋ ಒಂದಷ್ಟು ಕೊಡುಗೆ ನೀಡೋಣ, ನಾವು ಕೈ ಜೋಡಿಸೋಣ. ಇವಾಗ ಆರ್ಥಿಕವಾಗಿ ಕೆಲವರು ಸಪೋರ್ಟ್ತಾರೆ, ಅವ್ರು ಆರ್ಥಿಕವಾಗಿ ಕೊಡ್ಬೋದು. ಅಂತಹ ದಾನಿಗಳ ಜೊತೆಗೆ ನಮ್ಮ ಕೈ ಜೋಡಿಸಿ ಅವರಿಗೆ ಒಂದು ಪ್ರೋತ್ಸಾಹ ಸಹಕಾರ ಕೊಟ್ಟಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನಾವು ಮಾನವರಾಗಿ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಿರ್ತಕ್ಕಂಥ ಒಂದು ಅನೇಕ ಮಹನೀಯರ ಜೊತೆಗೆ ನಾವು ಸಹ ಕೈ ಜೋಡಿಸಿದಾಗ ಇನ್ನು ನಮ್ಮ ಕ್ಷೇತ್ರ ಆಗಿರ್ಬೋದು, ನಮ್ಮ ಶಾಲೆಗಳಾಗಿರ್ಬೋದು, ಇವೆಲ್ಲವೂ ಸಹ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬಜೆಟ್ ಅಲ್ಲಿ ಇವತ್ತು ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟದ ಒಂದು ಸಹೋದ್ಯೋಗಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರ್ ಸರ್ ಅವರು, ಇವರೆಲ್ಲ ಸೇರಿ ಇವತ್ತು 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮೇಲ್ದರ್ಜೆಗೇರಿಸಿ 3,900 ಕೋಟಿಯನ್ನು ಇವತ್ತು ಶಾಲೆಗಳ ಉನ್ನತೀಕರಣಕ್ಕೆ, ಶಾಲೆಗಳ ಅಭಿವೃದ್ಧಿಗೆ ಇವತ್ತು ಬಜೆಟ್ ಅಲ್ಲಿ ಇವತ್ತು ಘೋಷಣೆ ಮಾಡಿದ್ದಾರೆ. 565 ಕೋಟಿಗಳನ್ನ ಶಾಲೆಗಳ ದುರಸ್ತಿ ಮತ್ತು ಕಟ್ಟಡಗಳ ನಿರ್ಮಾಣಕ್ಕಾಗಿ, 75 ಕೋಟಿ ಮತ್ತು ಶೌಚಾಲಯಗಳ ಒಂದು ರಿಪೇರಿಗಳಾಗಿರ್ಬೋದು, ಬಳಕೆಗಾಗಿ ಇವತ್ತು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮ ಶಿಕ್ಷಣಕ್ಕೆ ಪ್ರತ್ಯೇಕವಾಗಿ ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇವತ್ತು ನಾನು ಸರ್ಕಾರಿ ನೌಕರ ಸಂಘ ಮತ್ತು ಶಿಕ್ಷಕರ ಸಂಘದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು, ಶಿಕ್ಷಣ ವಂಚಿತರಾಗಬಾರದು, ಅವ್ರಿಗೂ ಸಹ ಸೌಲಭ್ಯಗಳು ಸಿಗಬೇಕು. ಇವತ್ತು ಎಲ್ಲ ಪ್ರೌಢಶಾಲೆಗಳಲ್ಲೂ ಸಹ ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ನಮ್ಮ ಚಿಂತಾಮಣಿ ತಾಲೂಕು ಸೇರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಪ್ರೌಢಶಾಲೆಗಳ ಸ್ಮಾರ್ಟ್ ಕ್ಲಾಸ್, ಈಗಾಗ ನಿಮ್ಮ ಒಂದು ನಂದನ ವಸತಿ ಶಾಲೆಯಲ್ಲಿ ನೋಡಿ ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ. ಇವತ್ತು ಸಹ ಸರ್ಕಾರಿ ಶಾಲೆಗಳಲ್ಲೂ ಸಹ ಎಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ಸರ್ಕಾರ ಕೊಡ್ತಾ ಇದೆ. ಆದ್ರಿಂದ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಏನಿಲ್ಲಿ ಮಿಡ್ಲ್ ಸ್ಕೂಲ್ ಇರ್ತಕ್ಕಂಥ ಮಕ್ಕಳು ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರೌಢಶಾಲೆಗೆ ಸೇರಿಸಿದಾಗ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪ್ರೌಢಶಾಲೆಗಳು ಸಿಗ್ತಾ ಇರೋದ್ರಿಂದ ನೀವು ನಿಮ್ಮ ಶಿಕ್ಷಣವನ್ನ ಈ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಬರೀ ಅಂಕಗಳಿಗೆ ಸೀಮಿತ ಆಗಬಾರ್ದು. ನಾನು 100ಕ್ಕೆ 99 ತೆಗಿತಾ ಇದ್ದೀನಿ ಅಂತ ಅಂಕಗಳಿಗೆ ಸೀಮಿತ ಆಗಬಾರ್ದು. ಶಿಕ್ಷಣದಲ್ಲಿ ಯಾವ ರೀತಿ ಶಿಕ್ಷಣ ಇರಬೇಕಂದ್ರೆ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ, ಉಳಿಸ್ತಕ್ಕಂಥ ಶಿಕ್ಷಣ ಆಗ್ಬೇಕು. ಇವತ್ತು ಸಮಾಜದಲ್ಲಿ ನಾವು ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಎಜುಕೇಶನ್ ಇರ್ತದೆ, ಆದ್ರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ಆ ಮಾನವೀಯ ಮೌಲ್ಯಗಳನ್ನು ರೂಪಿಸಿಕೊಂಡಾಗ ಆ ಒಂದು ಪ್ರದೇಶ, ಆ ಒಂದು ವಾತಾವರಣ, ಆ ಒಂದು ಗ್ರಾಮ, ಆ ಒಂದು ತಾಲೂಕು ಒಳ್ಳೆಯ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಪ್ರತಿಯೊಬ್ಬ ತಂದೆ ತಾಯಿ ಇರ್ಬೋದು, ಆ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ನಾವು ಕಲಿಸಬೇಕಾಗುತ್ತೆ. ಇವತ್ತು ಹೆಚ್ಚಿಗೆ ಪೋಷಕರು ಸಹ ಅಷ್ಟೇ, ಮಕ್ಕಳ ಮುಂದೆ ನಾವು ಯಾವ ರೀತಿಯಾಗಿರ್ಬೇಕು, ಮಕ್ಕಳ ಮುಂದೆ ಏನ್ ಮಾತಾಡಬೇಕು. ಯಾಕಂದ್ರೆ ಮಕ್ಕಳು ಅನುಕರಣೆ ಮಾಡ್ತಾರೆ, ತಂದೆ ತಾಯಿ ಏನ್ ಮಾತಾಡ್ತಾರೆ, ನಮ್ಮ ಮನೆಯಲ್ಲಿ ಹಿಂಗೆ ಮಾತಾಡೋದಂತೂ ನಾವು ಅದನ್ನೇ ಕಲ್ತ್ಕೊಂತೀವಿ. ಆದ್ರಿಂದ ಮಕ್ಕಳ ಮುಂದೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರು ಅಷ್ಟೇ ಮಕ್ಕಳ ಮುಂದೆ ಒಳ್ಳೆ ಮಾತುಗಳಾಡಿ ಅವ್ರ ಮಕ್ಕಳಲ್ಲಿ ಒಳ್ಳೆ ಒಂದು ಬೆಳವಣಿಗೆ, ಒಳ್ಳೆ ಗುಣಗಳನ್ನು ಬೆಳೆಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ DM ನಾಗರಾಜ್ ಅವರು ಮತ್ತು ವೆಂಕಟರೆಡ್ಡಿ ಅವರು, ಶಿಲ್ಪಾ ಮೇಡಮ್ ಅವರು ಮತ್ತು ಇನ್ನೊಬ್ರು ವಾಣಿ ಮೇಡಮ್ ಅವರು ಒಳ್ಳೆಯ ಶಿಕ್ಷಕರಾಗಿ ಇವತ್ತು ಎಲ್ಲಾ ಸಾರ್ವಜನಿಕರನ್ನ ಸಮುದಾಯವನ್ನ ಶಾಲೆ ಹತ್ರ ಸೆಲ್ಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಂತಕ್ಕಂಥ ಭಾಸ ಆಗ್ತಾ ಇದೆ ನಮ್ಗೆ. ಅಂದ್ರೆ ನಾವೆಷ್ಟೋ ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿರ್ತಕ್ಕಂಥ ನಮ್ಮ ಸ್ವಂತ ಮಕ್ಕಳು ಕೂಡ ಇಷ್ಟೊಂದು ಧೈರ್ಯವಾಗಿ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಆಂಗ್ಲ ಭಾಷೆಯಲ್ಲಿ ಒಂದು ಹಳ್ಳಿಯೆಲ್ಲ ಕಲ್ತಿರ್ತಕ್ಕಂಥ ಒಂದು ಮಗು ಯಾವುದೇ ಎಡರು ತೊಡರು ಇಲ್ದಿರ ಒಂದು
ಸಂಭಾಷಣೆಯನ್ನು ಮಾಡ್ತಾ ಇದೆ ಅಂದ್ರೆ ಆ ಒಂದು ಕ್ರೆಡಿಟ್ ಈ ಶಾಲೆಯ ಮುಖ್ಯ ಶಿಕ್ಷಕರ ಆದಿಯಾಗಿ ನಗರತಿಯಾಗಿ ವೆಂಕಟರೆಡ್ಡಿ ಸರ್ ಮತ್ತೆ ವಾಣಿ ಮೇಡಮ್ ಮತ್ತೆ ಶಿಲ್ಪಾ ಮೇಡಮ್ ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ಸಲ್ಲುತ್ತೆ. ಈ ಶಾಲೆಯ ಶೈಕ್ಷಣಿಕ ಪರಿಸರ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಸುಮಾರು 2019-20 ಸಾಲಲ್ಲಿ 1.5 ವರ್ಷ ಕಾಲ ನಾನು ಕೂಡ ಇಲ್ಲಿ CRP ಆಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಶಾಲೆಯ ಶಿಕ್ಷಕರು ಅವಾಗ ಶ್ರೀರಾಮಪ್ಪ ಸರ್ ಹೆಡ್ ಮಾಸ್ಟರ್ ಆಗಿದ್ರು, ಕೆಲವೊಂದ ನಾರಾಯಣ ಸ್ವಾಮಿ ಸರ್ ಹೆಡ್ ಮಾಸ್ಟರ್ ಆಗಿದ್ರು, ಮತ್ತೆ ವೆಂಕಟರೆಡ್ಡಿ ಸರ್ ದೀರ್ಘ ಕಾಲದಿಂದ ನಿಮ್ಮೂರಿಗೆ ಅವ್ರದೇ ಆದಂತ ಕೊಡುಗೆಗಳನ್ನ ಕೊಡ್ಕೊಂಡ್ ಬರ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರೂ ಕೂಡ ಇಂಗ್ಲಿಷ್ ನಲ್ಲಿ ಆ ತರ ಮಾತಾಡೋದು ಅಂದ್ರೆ ನೀವು ಸುಲಭ ಅನ್ಕೊಂಬೇಡಿ. ಇವನ್ ನಾನು ಕೂಡ ಅಲ್ಲಿ ಹೋದ್ರೆ ಆ ಮಗು ಅಷ್ಟು ಫ್ಲೂಯೆಂಟ್ ಆಗಿ ನಾನು ಮಾತಾಡ್ತೀನಿ ಅಂತ ನಾನು ಕ್ವಶನ್ ಮಾಡ್ಕೊಂತ ಇದ್ದೆ ಅವಾಗಿಂದ. ಅಷ್ಟೊಂದು ಅರ್ಥಗರ್ಭಿತವಾಗಿ ಒಂದು ಪದ ಕೂಡ ತಪ್ಪಿಲ್ದಿರ ಸುಲಲಿತವಾಗಿ ಮಾತಾಡ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಈ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಿಗೆ ಮತ್ತೊಮ್ಮೆ ಗಟ್ಟಿ ಚಪ್ಪಾಳೆ ಮೂಲಕ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮುಖ್ಯ ಶಿಕ್ಷಕರು ಆದಂತ ನಾಗರಾಜ್ ಸರ್ ಮತ್ತೆ ವೆಂಕಟರೆಡ್ಡಿ ಸರ್, ವಾಣಿ ಮೇಡಮ್ ಮತ್ತೆ ಶಿಲ್ಪಾ ಮೇಡಮ್ ಅವರು ಈ ಶಾಲೆಯ 4 ಸ್ತಂಭಗಳಿದ್ದಾಗೆ ನೋಡಿ. ಎಲ್ಲವೂ ಕೂಡ ನಮಗೆ ಪೂರ್ವಜನ್ಮ ಸುಕೃತ ಅಂತ ಭಾವಿಸ್ತೀನಿ ನಾನು. ಯಾಕೆ ಅಂದ್ರೆ ಎಲ್ಲ ಊರಿಗೂ ಒಳ್ಳೆ ಮಾಸ್ಟರ್ ಸಿಗಲ್ಲ, ಎಲ್ಲಾ ಮಕ್ಕಳಿಗೂ ಒಳ್ಳೆ ಮಾಸ್ಟರ್ ಸಿಗಲ್ಲ. ನಿಮ್ಮ ಪುಣ್ಯ, ಈ ಶಾಲೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಪುಣ್ಯ, ಈ ಊರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಪುಣ್ಯ, ನಿಮ್ ಶಾಲೆಗೆ ಕಾಯ ವಾಚ ಮನಸ ದುಡಿತಕ್ಕಂಥ ಶಿಕ್ಷಕರು ಸಿಕ್ಕಿದ್ದಾರೆ. ಅವರನ್ನು ಸದ್ಬಳಕೆ ಮಾಡಿಕೊಂಡು ಮತ್ತಷ್ಟು ರೀತಿಯಲ್ಲಿ ಈ ಶಾಲೆಯನ್ನ ಕಟ್ಟಿ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಈಗಾಗಲೇ ನಮ್ಮ ವಸಂತ ರೆಡ್ಡಿ ಸರ್ ಅವರು ಮಾತಾಡ್ತಾ ಹೇಳಿದ್ರು, ಮುಂದಿನ ವರ್ಷದಿಂದ ಅಂದ್ರೆ ಇನ್ನೇನು 3 ತಿಂಗಳು ಜೂನ್ ಇಂದ ಪೂರ್ವ ಪ್ರಾಥಮಿಕ ತರಗತಿಗಳು ಈ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ LKG ಮತ್ತೆ UKG ಪ್ರಾರಂಭ ಆಗ್ತಾ ಇದೆ. ನಮ್ಮೆಲ್ಲರ ಬಹುದೊಡ್ಡ ಕನಸು ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲೆಯಲ್ಲಿ LKG UKG ಇದ್ರೆ ಸಾಕಪ್ಪ. ಯಾಕಂದ್ರೆ 6 ವರ್ಷ ಯಾರು ಕೂಡ ಮನೆಯಲ್ಲಿ ಇಟ್ಕೊಂಡು ಸಾಕ್ತಕ್ಕ, ನಮ್ಮನ್ನೆಲ್ಲ 6 ವರ್ಷಕ್ಕೆ ಸ್ಕೂಲ್ ಕಲ್ತಿರೋದು ಆಗಿನ ಕಾಲ ಒಂಥರ. ಈಗ 6 ವರ್ಷ ಸಾಕೋ ಪರಿಸ್ಥಿತಿಯಲ್ಲಿ ಪೇರೆಂಟ್ಸ್ ಇಲ್ಲ, ಎಲ್ಲರೂ ಕೂಡ ದುಡಿಬೇಕು, ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ. ಒಳ್ಳೆ ಅವಕಾಶ ಈ ಭಾಗದ ಅಂದ್ರೆ ನಂದನವಸಳ್ಳಿ ಒಬ್ಬರಿಗಲ್ಲ, ಇದು ಈ ಸುತ್ತಮುತ್ತಲು ಏನ್ ನಂದನವಸಳ್ಳಿ ಸುತ್ತಮುತ್ತಲು ಗ್ರಾಮಗಳಿದಾವೆ, ರಂಗೇನಹಳ್ಳಿ ಇರ್ಬೋದು, ಕಟಗನಹಳ್ಳಿ ಇರ್ಬೋದು, ಸುತ್ತಮುತ್ತಲು ಸುಮಾರು ರಂಗಾಲಹಳ್ಳಿ ಇರ್ಬೋದು, ಏನ್ ಗ್ರಾಮಗಳಿದಾವೆ ಎಲ್ರಿಗೂ ಇದೊಂದು ಸುವರ್ಣ ಅವಕಾಶ. ತಾವೆಲ್ಲರೂ ಬಳಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಪೂರ್ವ ಪ್ರಾಥಮಿಕ ತರಗತಿಗಳ ಆದಿಯಾಗಿ 1, 2, 3, 7ನೇ ತರಗತಿವರೆಗೂ ಕೂಡ ಸೇರಿಸ್ಬಿಟ್ಟು ಒಂದು ಒಳ್ಳೆ ಕಲಿಕಾ ಪರಿಸರವನ್ನ ತಾವು ರೂಪಿಸಬೇಕು ಅಂತ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ, ಇಷ್ಟೊಂದು ಸೊಬಗಾದ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟು ನಿಮ್ಮ ಊರಲ್ಲಿರುವಂತಹ ಅನೇಕ ಮಕ್ಕಳನ್ನ ಒಂದು ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾರೆ, ನಮ್ಮ ಮಗು ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾರೆ ಅಂತಾರೆ. ಆದ್ರೆ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಒಂದು ಮಗುನು ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಗುವನ್ನು ಕೂರಿಸಿ ನೀವು ಇಂಗ್ಲಿಷ್ ಅಲ್ಲಿ ಆ ಮಕ್ಕಳ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಾಗ ನಿಜವಾಗ್ಲೂ ಕೂಡ ಖಾಸಗಿ ಶಾಲೆಗಳಿಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಯ ಮಕ್ಕಳು ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಇಂಗ್ಲಿಷ್ ಅಲ್ಲಿ ವ್ಯವಹಾರ ಮಾಡೋದು. ಆ ಮಕ್ಕಳನ್ನು ಸೇರಿದಂತ ಪೋಷಕರಿಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಹೃದಯಪೂರ್ವಕವಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ವರ್ಷಕ್ಕೆ ಯಾವತ್ತು ಖಾಸಗಿ ಶಾಲೆಯಲ್ಲಿ LKG ಸೇರಿಸ್ಕೊಳ್ತಾರೋ ಅದೇ ರೀತಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಮ್ಮ ನಂದನವನ ಶಾಲೆ ಇರುವಂತಹ ಒಂದು ಶಾಲೆಯಲ್ಲೂ ಕೂಡ ಮುಂದಿನ ಒಂದು ಶೈಕ್ಷಣಿಕ ಸಾಲಿನಲ್ಲಿ LKG ಪ್ರಾರಂಭ ಆಗ್ತಾ ಇದೆ. ತಾವೆಲ್ಲರೂ ಕೂಡ 4 ವರ್ಷದ ಮಗುವನ್ನು LKGಗೆ, 5 ವರ್ಷದ ಮಗುವನ್ನು UKGಗೆ ಮತ್ತು 6 ವರ್ಷ ಆಗಿರೋ ಮಗುವನ್ನು 1ನೇ ತರಗತಿಗೆ ಸೇರಿಸುವ ಮುಖಾಂತರ ನಿಮ್ಮ ಒಂದು ಊರಲ್ಲಿರುವಂತಹ ಶಾಲೆಯನ್ನು ಅತಿ ಹೆಚ್ಚಿನ ದಾಖಲಾತಿ ಮಾಡಿಸಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಸರ್ಕಾರದ ಬರುವ ಸವಲತ್ತುಗಳನ್ನ ಮಗು ಕೊಡಿಸೋಣ. ನಾವೆಲ್ಲರೂ ಕೂಡ ಈ ಊರಿನಲ್ಲಿರುವಂತಹ ಪ್ರತಿಯೊಂದು ಮಗು ಈ ಶಾಲೆಯಲ್ಲಿ ಸೇರಿಸ್ತಾ ಪ್ರತಿಯೊಂದು ಮಗು ಕೂಡ ಗುಣಾತ್ಮಕ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಆ ಒಂದು ಸಹಕಾರ ನಿಮ್ಮಿಂದ ಬಯಸಿ ಈ ಒಂದು ಭೇಟಿಯಾಗಬಾರದು, ಕಲ್ಲಿದ್ದಿಲಿನ ಕಾವಾಗಬೇಕು. ಆ ನಿಟ್ಟಿನಲ್ಲಿ ನೋಡಿದ್ದೆ ಆದ್ರೆ ಈ ಪುಟಾಣಿ ಮಕ್ಕಳು ನಿಜವಾಗ್ಲೂ ಕಲ್ಲಿದ್ದಿಲಿನ ಕಾವಾಗಿದ್ದಾರೆ. ಎಷ್ಟು ದೂರ ಆದರೂ ಕೂಡ ತಮ್ಮ ರೈಲು ಬಂಡಿಯನ್ನು ಮುಂದೆ ಸಾಗಿಸಲು ಯೋಗ್ಯರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರಮ ವಹಿಸಿದಂತಹ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಈ ಶಾಲೆಯ ವಿದ್ಯಾಭಿಮಾನಿಗಳೇ, ನಾವು
ಈ ಶಾಲೆಯ ಒಂದು ಅದೃಷ್ಟದಂತೆ ಎಲ್ಲಾ ಮಕ್ಕಳಿಗೂ ಕೂಡ, ಈ ಭಾಗದ ಊರುಗಳ ಮಕ್ಕಳಿಗೂ ಕೂಡ ಈ ಶಾಲೆಯಲ್ಲಿ ಮುಂದಿನ 2026-24ನೇ ಶಾಲೆಗೆ ಆಂಗ್ಲ ಮಾಧ್ಯಮ ಆಗ್ತಾ ಇರತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಆ ನಿಟ್ಟಿನಲ್ಲಿ ಇಡೀ ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಆಂಗ್ಲ ಮಾಧ್ಯಮ ಆಗ್ತಾ ಇದೆ, ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಈ ಮಕ್ಕಳು ಮುನ್ನುಗ್ಗಬಹುದು ಅಂತಕ್ಕಂಥದ್ದು ನನ್ನ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ವರ್ಗ ಹಾಗೂ ನಮ್ಮ ಅಧಿಕಾರ ವರ್ಗದವರು ಕೂಡ ತುಂಬಾ ಸಹಕಾರ ನೀಡ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಓದಿ ಈ ನಮ್ಮ ನಂದನ ಹೊಸಳ್ಳಿಯ ಒಂದು ಕೀರ್ತಿ ಪತಾಕೆಯನ್ನು ಈ ಮಕ್ಕಳು ಹಿಡಿದು ಇಡೀ ರಾಜ್ಯ ದೇಶದ ಸುತ್ತೂ ಕೂಡ ಆರಿಸಬೇಕಂತ ಹೇಳ್ತಾ ನನ್ನ ಸೇರಿ ಅವಕಾಶಗಳನ್ನು ಒದಗಿಸಿಕೊಂಡು ಒಂದಷ್ಟು ಜ್ಞಾನವನ್ನು, ಒಂದಷ್ಟು ಕೆಲಸ ಕಾರ್ಯಗಳನ್ನ ಕಲಿಸಿದಂತಹ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ. ಇಲ್ಲಿ ನಾನು ಒಂದು ಗಮನಿಸಿದ್ದೇನೆಂದ್ರೆ, ಮಾತೃಭಾಷೆಯ ಮಹತ್ವದ ಬಗ್ಗೆ ಎಷ್ಟು ಹೇಳಿದ್ರು ಸಾವು. ಮಾತೃಭಾಷೆ ಕಲಿತವನಾಗಿರುವಂತ ಕಾನ್ಫಿಡೆನ್ಸ್ ಅನ್ಯ ಭಾಷೆಯಲ್ಲಿ ಇರುವುದಿಲ್ಲ. ಆದರೆ ಅನ್ಯ ಭಾಷೆಯನ್ನು ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ, ಅದು ವ್ಯಾವಹಾರಿಕ ಭಾಷೆ. ಬೇರೆ ಪರದೇಶದವರಾಗ್ಬೋದು, ಪರರ ಜೊತೆ ಆಗ್ಬೋದು, ನಾವು ವ್ಯವಹಾರ ಮಾಡುವಾಗ ಆ ಭಾಷೆ ಬೇಕಾಗುತ್ತೆ. ಅದರಲ್ಲಿ ಜ್ಞಾನ ಸಂಪಾದನೆ ಮಾಡೋದು ಕಷ್ಟ. ನಮ್ಮ ಸ್ವಂತ ಭಾಷೆ ಏನಿದೆ, ಆಡು ಭಾಷೆ, ಮದರ್ ಟಂಗ್ ಅಂತೀವಲ್ಲ, ಅದರಲ್ಲಿ ನಾವು ಜ್ಞಾನಾರ್ಜನೆ ಮಾಡಿದಷ್ಟು ಕಾನ್ಫಿಡೆನ್ಸ್ ಬೇರೆ ಭಾಷೆಗಳಲ್ಲಿ ಬರುವುದಿಲ್ಲ. ನಾವು ಕಾಲೇಜಿನಲ್ಲಿ ಓದ್ತಾ ಇರ್ಬೇಕು, ನಮ್ಗೆ ಎಕನಾಮಿಕ್ಸ್ ಲೆಕ್ಚರರ್ ಒಬ್ಬರಿಗೆ ನಂಜುಂಡಪ್ಪ ಅಂತ ಕೊಡ್ಬೋದು. ತೆಲುಗು ಥಿಯೇಟರ್, ಕನ್ನಡಂ ಕಸ್ತೂರಿ, ಅರು ಮಧ್ವಾನಮು ಅಂದ್ರೆ ತಮಿಳು, ಇಂಗ್ಲಿಷ್ ಹೆಂಗಿಲ್ಲ ಅಂತ ಹೇಳೋದು. ಅದ್ರ ಅರ್ಥ ಅಂದ್ರೆ ನಮ್ಮ ಮಾತೃಭಾಷೆ, ಅದರಲ್ಲಿರುವಂತಹ ಒಂದು ಜ್ಞಾನ ಸಂಪಾದನೆ ಬೇರೆ ಭಾಷೆಯಲ್ಲಿ ನಾವು ಭಾಷೆ ಕಲಿಯಬಹುದು, ಜ್ಞಾನ ಕಲಿಯೋಕೆ ಸಾಧ್ಯ. ಇಂಗ್ಲಿಷ್ ಮೀಡಿಯಂ ಓದಿರ್ತಾನೆ, ಕಾನ್ಫಿಡೆನ್ಸ್ ಕಡಿಮೆ. ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ರಮೇಶ್, ಮೈ ಫಾದರ್ ನೇಮ್ ಸೋ ಅಂಡ್ ಸೋ, ಐ ಆಮ್ ಸ್ಟಡಿಂಗ್ ಇನ್ ಸೋ ಅಂಡ್ ಸೋ ಸ್ಕೂಲ್ ಅಂಡ್ ವಿತ್ standard, I am studying 7th standard, like that he will say. If you ask some other else who is speaking English, he will boldly tell you, ನಿನ್ನ ಹೆಸರೇನು? ನನ್ನ ಹೆಸರು ಕಟ್ಟು ನೇಮ್ ಮಾಡ್ತೀನಿ, ರೇಷನ್ ಕಾರ್ಡ್ ಕೊಡ್ತೀನಿ. ಇದು ಕಾನ್ಫಿಡೆನ್ಸ್. ಕ್ವಶನ್ ಮಾಡ್ತಾನೆ ಅವನು, ಕೇಳಿದ್ದಕ್ಕೆ ಅವನು ಒಬ್ಲೈಸ್ ಆಗಲ್ಲ. ಅಂತಹ ಮಾತೃಭಾಷೆಯನ್ನ ಗ್ರಾಮರ್ ಸಮೇತವಾಗಿ ನಾವು ಕಲಿಯಬೇಕಾದ ಅಗತ್ಯ. ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ವರ್ಗೀಯ ಎಷ್ಟು, ಅವರ್ಗೀಯ ಎಷ್ಟು, ಅನುಸ್ವಾರ ಏನು, ವಿಸರ್ಗ ಏನು, ಅದರಲ್ಲಿ ಯತಿ, ಗಣ, ಲಗ, ಪ್ರಾಸ, ಸಂಧಿ, ಸಮಾಸ, ಈ ವಿಚಾರಗಳೆಲ್ಲವನ್ನು ನಾವು ನಮ್ಮ ಭಾಷೆ, ಬೇರೆದಲ್ಲ, ನಾವು ಕಲಿಬೇಕಾದ್ರೆ. ಇಂಗ್ಲಿಷ್ ಮಾತಾಡೋದು ಅಷ್ಟೇ, ಅದಕ್ಕೊಂದು ಫೌಂಡೇಶನ್ ಇರುತ್ತೆ, ಒಂದು ಗ್ರಾಮರ್ ಇರುತ್ತೆ, ಒಂದು ಬೇಸ್ ಇರುತ್ತೆ. ಅದನ್ನ ತಿಳ್ಕೋಬೇಕು ನಾವು. ಅದು ವ್ಯಾಕರಣನೇ, ಗ್ರಾಮರ್. ತಿಳಿದು ಮಾತಾಡೋದು ಅಭ್ಯಾಸ ಮಾಡಬೇಕು. ಪರ್ಫೆಕ್ಟ್ನೆಸ್ ಅನ್ನೋದು ಅಲ್ಲಿ ಬರುತ್ತೆ. ಎಷ್ಟೇ ಹೇಳಿದ್ರು ಕೂಡ ನಾವು ಅರ್ಜನೆ ಮಾಡಬೇಕಾದ್ರೆ ಮಾತೃಭಾಷೆಯಲ್ಲಿ ಮೊದಲು ಕಲಿಬೇಕು. ತದನಂತರ ಬೇರೆಯವರು, ನಮ್ಮನ್ನು ನಾವು ಮೊದಲು ಪ್ರೀತಿಸಬೇಕು, ನಂತರ ಬೇರೆಯವರು. ಅಂತಹ ಒಂದು ಜ್ಞಾನ ಬೋಧನೆ ನಮ್ಮ ಸನಾತನ ಧರ್ಮದಲ್ಲೂ ಬಂದಿದೆ. ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಭಗವದ್ಗೀತೆ ಆಗ್ಬೋದು. ಭಗವದ್ಗೀತೆಯ ಒಂದು ಗ್ರಂಥವನ್ನ, ಆ ಜ್ಞಾನವನ್ನ ನೀವು ಮೈಗೂಡಿಸಿಕೊಂಡಿದ್ದೆ ಆದ್ರೆ ನಿಮ್ಮನ್ನು ಯಾರು ಏನು ಮಾಡಲಾರದು. ಅಷ್ಟು ಧೈರ್ಯ, ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ಜ್ಞಾನೋದಯ ಉಂಟಾಗುತ್ತೆ. ಆದ್ರಿಂದ ಹೆಚ್ಚಿಗೆ ಮಾತಾಡಲು ಇಷ್ಟವಿಲ್ಲದೆ ಕೆಲವು ಶ್ಲೋಕಗಳು, ಭಗವದ್ಗೀತೆ ಶ್ಲೋಕಗಳು ಅರ್ಥ ಹೇಳುವಷ್ಟು ಟೈಮ್ ಇರಲ್ಲ. ಅದರಲ್ಲೇ ಕೊನೆಯ